ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಂಬಂಧಪಟ್ಟಂತ ಈ ಆಧಾರಗಳು ಎಂಬ ಅಧ್ಯಾಯದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಆಯ್ತಾ? ಆಧಾರಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು. ಈ ನಿಮ್ಮ ಮನೆ, ನಿಮ್ಮ ಆಸ್ತಿ, ಜಮೀನು ಅಲ್ವಾ, ಇವಕ್ಕೆಲ್ಲ ಒಂದು ಆಧಾರ ಅಂತ ಇರುತ್ತಲ್ವಾ. ಹಂಗಾಗಿ ನಾವು ಇತಿಹಾಸದಲ್ಲೂ ಸಹ ಆಧಾರಗಳನ್ನು ನಾವು ಅದ್ರ ಬಗ್ಗೆ ತಿಳಿಯಬೇಕಾಗುತ್ತೆ. ಹಾಗಾದ್ರೆ ಆಧಾರಗಳು ಅಂದ್ರೆ ಏನಾಗುತ್ತೆ? ಆಧಾರಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳು. ಇತಿಹಾಸವನ್ನು ರಚಿಸಬೇಕು ಅಂತಂದ್ರೆ ಏನ್ ಬೇಕು? ಮೂಲ ಸಾಮಗ್ರಿಗಳು ಬೇಕು. ಅದನ್ನೇ ಆಧಾರ ಅಂತ ಕರಿತೀವಿ. ಅಂದ್ರೆ ಇತಿಹಾಸ ರಚನೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳು ಯಾವಂದ್ರೆ ಈ ಕೆಲವು ಗತಿಶೀಲವಾಗಿರ್ತಕ್ಕಂಥ ಘಟನೆ. ಇತಿಹಾಸ ಅಂದ್ರೆ ಘಟನೆಗಳನ್ನ ತಿಳಿಸ್ತಕ್ಕಂಥದ್ದು. ಹಾಗಾಗಿ ಆಧಾರಗಳಿಲ್ಲದೆ ಇತಿಹಾಸ ರಚನೆಗೆ ಸಾಧ್ಯವಿಲ್ಲ. ಏನ ಆಧಾರ ಇಲ್ಲ ಅಂದ್ರೆ ಇತಿಹಾಸ ಮಾಡಕ್ಕಾಗಲ್ಲ, ರಚನೆ ಮಾಡಕ್ಕಾಗಲ್ಲ. ಹಾಗಾಗಿ ಈ ಒಂದು ಆಧಾರವನ್ನು ನಾವು ಕೆಲವು ಸಂಗತಿಗಳನ್ನ, ಘಟನೆಗಳನ್ನ ವಿವರಿಸಬೇಕು ಅಂತಂದ್ರೆ ಆಧಾರಗಳು ಬೇಕು. ಹಾಗಾಗಿ ಆಧಾರಗಳನ್ನು ನಾವು ಎರಡು ವಿಧವನ್ನಾಗಿ ವಿಂಗಡಿಸ್ತೀವಿ. ಅದರಲ್ಲಿ ಸಾಹಿತ್ಯ ಆಧಾರ ಮತ್ತು ಪ್ರಾಕ್ತನ ಆಧಾರ. ಆಮೇಲೆ ಪ್ರಾಕ್ತನ ಆಧಾರ ಅಂತೇಳಿ ಎರಡು ವಿಧವನ್ನಾಗಿ ವಿಂಗಡಿಸ್ತೀವಿ. ಆಧಾರ ಅಂದ್ರೆ ಗೊತ್ತಾಗ್ತಿದೆ. ಏನ್ ಆಧಾರ ಅಂದ್ರೆ ಆಧಾರ ಅಂದ್ರೆ ಇತಿಹಾಸ, ಚರಿತ್ರೆ ರಚನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿ ಅಂತ ಕರಿತೀವಿ. ಆಧಾರದಲ್ಲಿ ಎಷ್ಟು ವಿಧ? ಯಾವ್ಯಾವುದು? ಮತ್ತೆ ಸಾಹಿತ್ಯ ಆಧಾರದಲ್ಲಿ ಮತ್ತೆ ಎರಡು ವಿಧ. ಯಾವುದು? ದೇಶೀಯ ಸಾಹಿತ್ಯ ಕೂಡ. ದೇಶೀಯ ಸಾಹಿತ್ಯ ಆಮೇಲೆ ವಿದೇಶಿ ಸಾಹಿತ್ಯ. ಏನ್ ದೇಶೀಯ ಸಾಹಿತ್ಯ ಅಂದ್ರೆ ಭಾರತೀಯರಿಂದಲೇ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ಭಾರತ ಇತಿಹಾಸಕಾರರಿರ್ಬೋದು, ಅವರಿಂದಲೇ ರಚನೆ ಆಗಿರ್ತಕ್ಕಂಥ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ. ಹೀಗೆ ಬಳಕೆ ಆಗತಕ್ಕಂಥ ಸಾಹಿತ್ಯ. ಹಾಗಾಗಿ ಇಲ್ಲಿ ವಿಶಾಖದತ್ತರ ಮುದ್ರ ರಾಕ್ಷಸ. ವಿಶಾಖದತ್ತ ಒಬ್ಬ ಅವರೇನು? ವಿಶಾಖದತ್ತರ ಮುದ್ರ ರಾಕ್ಷಸ. ರಾಕ್ಷಸ ಅಂತಕ್ಕಂಥ. ಆಮೇಲೆ ಕಲ್ಲಣದ ರಾಜತರಂಗಿಣಿ. ಕಲ್ಲಣ ರಾಜತರಂಗಿಣಿ. ನಂತರ ಅಶ್ವಘೋಷನ ಬುದ್ಧ ಚರಿತ. ಅಶ್ವಘೋಷನ ಬುದ್ಧ ಚರಿತ. ಮತ್ತೆ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ. ಮತ್ತೆ ಅಮೋಘವರ್ಷನ ಆಸ್ಥಾನದಂತ ಶ್ರೀ ವಿಜಯ ಅಂತ ಇವನು ಕವಿರಾಜ ಮಾರ್ಗ ಎನ್ನುವ ಗ್ರಂಥವನ್ನ, ಕವಿರಾಜ ಮಾರ್ಗ ಗ್ರಂಥವನ್ನ ಇವರು ಏನ್ ಮಾಡಿದ್ದಾರೆ? ರಚಿಸಿದ್ದು. ಇವೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಇತಿಹಾಸವನ್ನು ತಿಳಿಯಬೇಕು ಅಂತಂದ್ರೆ ಈ ದೇಶದ ಸಂಬಂಧಪಟ್ಟಂತೆ ಇವೆಲ್ಲ ಆಧಾರಗಳೇನಾಗ್ತವೆ? ಸಹಾಯ ಆಗ್ತವೆ. ಗೊತ್ತಾಯ್ತಾ? ಕೌಟಿಲ್ಯನ ಗ್ರಂಥ ಅದು ಕೌಟಿಲ್ಯನ ಬರೆದಂತ ಗ್ರಂಥ ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ. ಕೌಟಿಲ್ಯ ಯಾರು ಗ್ರಂಥ ಬರ್ತಾನೆ? ಅರ್ಥಶಾಸ್ತ್ರ ಗ್ರಂಥವನ್ನು ಬರ್ತಾನೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ದೇಶೀಯ ಸಾಹಿತ್ಯ ಬಗ್ಗೆ ತಿಳಿಸುತ್ತೇವೆ. ಅಲ್ಲಾಯ್ತಾ? ವಿದೇಶಿ ಸಾಹಿತ್ಯ
ಕರಿತೀವಿ ವಿದೇಶಿ ಸಾಹಿತ್ಯ ಅಂತ ಕರಿತೀವಿ. ಅದರಲ್ಲಿ ಮೆಗಸ್ಟಾನಿಸ್ ಅಂತಕ್ಕಂಥ ಒಬ್ಬ ವಿದೇಶಿ ಕವಿ ಏನ್ ಬರ್ತಾನೆ, ಇಂಡಿಕಾ ಎಂಬ ಗ್ರಂಥವನ್ನು ಬರ್ತಾನೆ. ಏನೋ ಮೆಗಸ್ಟಾನಿಸ್ ಇಂಡಿಕಾ ಅಂತ, ಇಂಡಿಕಾ ಅಂತಕ್ಕಂಥದ್ದು ಅದಾಯ್ತಾ. ಆಮೇಲೆ ವೇನ್ಸ್ಟ್ಯಾಂಗ್ರ ಸಿಯೋಕಿ ಅಂತ ಬರ್ತದೆ. ವೇನ್ಸ್ಟ್ಯಾಂಗ್ ಇನ್ನೊಬ್ಬ ಚೀನಿ ಯಾತ್ರಿಕ, ಇವನು ಇವನೇನ್ ಬರ್ತಾನೆ ಸಿಯೋಕಿ ಎಂಬ ಗ್ರಂಥವನ್ನು ಬರ್ತಾನೆ. ಮತ್ತೆ ಪಾಯಿಯಾಮ್ ಅಂತಕ್ಕಂಥ ಇನ್ನೊಬ್ಬ ವಿದೇಶಿ ಯಾತ್ರಿಕ, ಅವ್ರೇನ್ ಹೇಳಿದಾರಪ್ಪ ಅಂತಂದ್ರೆ ಗೋಕೋಕಿ ಅಂತ ಗ್ರಂಥ. ಅದು ಗೋಕೋಕಿ ಎಂಬ ಗ್ರಂಥವನ್ನು ಬರ್ತಾನೆ. ಅದಾಯ್ತಾ. ಹಾಗಾಗಿ ಸಿಲೋನಿನ ದೊರೆ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಗ್ರಂಥಗಳು. ಯಾವುದು? ದೀಪವಂಶ ಮತ್ತೆ ಮಹಾವಂಶ ಗ್ರಂಥಗಳನ್ನ ಬರ್ತಾರೆ. ಇವೆಲ್ಲ ಏನಪ್ಪ ಅಂತಂದ್ರೆ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತಹ ಈ ಮ್ಯೂಸಮ್, ಬರ್ಬೋದ ಮತ್ತೆ ನಿಕೋಲಸ್ ಕೊಂಡಿ ಇವೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ದೇಶದ ಬಗ್ಗೆ ಏನು ಅವ್ರು ಕೊಂಡಾಡಿರ್ತಕ್ಕಂಥ ಅವ್ರ ಗ್ರಂಥದ ಮೂಲಕವಾಗಿ ನಾವೇನ್ ಮಾಡಿದೀವಿ, ಕೊಂಡಾಡಿರ್ತದೆ ನಮ್ಮ ದೇಶದ ಬಗ್ಗೆ. ಹಾಗಾಗಿ ನಾವು ಈ ದೇಶ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎರಡೂ ಸಾಹಿತ್ಯ ಅಂತಂದ್ರೆ ನಮಗೆ ಆಧಾರಗಳು. ಯಾವುದಕ್ಕೆ? ಇತಿಹಾಸವನ್ನ ರಚಿಸಬೇಕು ಅಂತಂದ್ರೆ ಆಧಾರಗಳು. ಅದೇ ಯಾವಾಗಲೂ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಪ್ರಾಕ್ತನ ಆಧಾರ, ಸಾಹಿತ್ಯ ಆಧಾರ ಅಂತ ಹೇಳಿದ ಪ್ರಾಕ್ತನ ಆಧಾರ. ಪ್ರಾಕ್ತನ ಆಧಾರ ಅಂತಂದ್ರೆ ಪ್ರಾಕ್ತನ ಪ್ರಾಕ್ತನ ಸಂಶೋಧನೆ ಮತ್ತು ಉತ್ಖನನಗಳಿಂದ ಸಂಶೋಧನೆ ಮಾಡ್ತಾ ಗೊತ್ತೆ, ಭೂಮಿಯನ್ನು ನಾಡುವುದು, ಆಮೇಲೆ ಅಲ್ವಾ, ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರ್ತಕ್ಕಂಥ ಈ ನಾಣ್ಯಗಳಿರ್ಬೋದು. ಯಾವುದು? ನಾಣ್ಯಗಳು, ಆಮೇಲೆ ಸ್ಮಾರಕಗಳು, ಆಮೇಲೆ ನಾಣ್ಯಗಳು, ಸ್ಮಾರಕಗಳು, ಆಮೇಲೆ ಮಳಿಗೆ ಪುಡಿಕೆಗಳು ಬರ್ತಾರೆ ಅಲ್ವಾ. ಮಡಿಕೆ ಮತ್ತೆ ಪುಡಿಕೆಗಳು ಇವೆಲ್ಲ ಏನಪ್ಪಾ ಅಂತಂದ್ರೆ ಇನ್ನಿತರ ಪಳೆಯುಳಿಕೆಗಳು. ಇವೆಲ್ಲ ಏನ್ ಕರಿತೀವಿ ನಾವು? ಪ್ರಾಕ್ತನ ಆಧಾರ. ಹಾಗಾಗಿ ನಾವು ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಶಾಸನಗಳು. ಯಾವುದು? ನೀವು ಗೊತ್ತಿರುವ ಶಾಸನ ಬಗ್ಗೆ ಹೇಳಿದಿರಾ? ಯಾವ ಶಾಸನ ಬಗ್ಗೆ ಹೇಳಿದಿರಿ ನೋಡೋಣ. ನಿಮ್ಮ ಜಿಲ್ಲೆಯಲ್ಲಿ ಇದೆ ಒಂದು ಶಾಸನ, ಯಾವುದು? ಅಲ್ಮಿಡಿ ಶಾಸನ. ಯಾವುದು? ಅಲ್ಮಿಡಿ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಎಲ್ಲಿದೆ ಅದು? ಅದೆಲ್ಲಿದೆ? ಅಲ್ಮಿಡಿ ಎಂಬತಕ್ಕಂಥ ಗ್ರಾಮದಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಅವತ್ತು ಅಲ್ಮಿಡಿ ಶಾಸನ. ಅದಾಯ್ತಾ. ಈ ಶಾಸನಗಳು ಆಯಾ ಕಾಲದಲ್ಲಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಮಾಹಿತಿಗಳು, ಒಂದಿನ ಧರ್ಮ ಯಾವ ರೀತಿ ಇತ್ತು, ಅವರ ಸಂಸ್ಕೃತಿ ಹೆಂಗಿತ್ತು ಆ ಕಾಲದಲ್ಲಿ, ಆಮೇಲೆ ಅವರ ಆರ್ಥಿಕತೆ, ಅವರ ಆಡಳಿತ ಹೆಂಗ್ ಮಾಡ್ತಾ ಇದ್ರು, ಅದಾಯ್ತಾ, ಎಲ್ಲ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಅದಾಯ್ತಾ. ನಮ್ಮ ದೇಶದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಾಸನ ಅಂದ್ರೆ ಮೌರ್ಯ ಚಕ್ರವರ್ತಿ ಮಾಡಿಸಿದಂತ ಅಶೋಕ ಮಹಾಶಯ. ಅಶೋಕ ಮಾಡಿದ್ದ ಕೆಲವು ಶಾಸನಗಳನ್ನ ಇವರು ಕಲ್ಲು ವಾಸನೆ ಮೇಲೆ, ಕಂಬಗಳ ಮೇಲೆ ಏನ್ ಮಾಡಿದೆ, ಕೆಲವು ಶಾಸನಗಳನ್ನು ಹೊರಿಸಿದ್ದಾರೆ. ಅದಾಯ್ತಾ. ಅವು ಈ ಬಹುತೇಕವಾಗಿ ಬ್ರಾಹ್ಮಿ ಮತ್ತೆ ಪ್ರಾಕೃತ ಭಾಷೆಗಳಿವೆ ಅಂತ. ಅಶೋಕನ ಶಾಸನಗಳು ಯಾವ ಭಾಷೆಗಳಿವೆ? ಬ್ರಾಹ್ಮಿ ಭಾಷೆ, ಪ್ರಾಕೃತ ಭಾಷೆ, ಈ ಒಂದು ಭಾಷೆಯಲ್ಲಿ ಅಶೋಕ ಶಾಸನಗಳು ಇತ್ತು. ಆಮೇಲೆ ಈ ಗ್ರೀಕು ಮತ್ತೆ ಅರಬಿಕ್ ಮತ್ತೆ ಖರೋಷ್ಠಿ ಲಿಪಿ ಮತ್ತೆ ಇವೆಲ್ಲ ದೊರೆತವೆ. ಅದರಲ್ಲಿ ಹೇಳ್ದಂಗೆ ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಪ್ರಸ್ತವನ ಶಾಸನ ಯಾವ್ದಪ್ಪ ಅಂದ್ರೆ ಅಲ್ಮಿಡಿ ಶಾಸನ. ಇದು ಯಾವ ಗ್ರಂಥಕ್ಕೆ ಸೇರುತ್ತಪ್ಪ ಅಂತಂದ್ರೆ ಕದಂಬ ಗ್ರಂಥಕ್ಕೆ ಸೇರಿದಂತಹ ಕಾಕುಸ್ಥವರ್ಮ ಅಂತ. ಕದಂಬ ಗ್ರಂಥ ಯಾರು? ಕದಂಬ ಗ್ರಂಥದ ಕಾಕುಸ್ಥವರ್ಮ
ಆಡಳಿತದಲ್ಲಿ ಇವರು ರಚಿತವಾಗಿರ್ತಕ್ಕಂಥ ಒಂದೇನು ಶಾಸನ. ಇದೇನಪ್ಪ ಅಂದ್ರೆ ಶಾಸನಗಳು ನಮ್ಮ ಇತಿಹಾಸ ರಚನೆಗೆ ಹೆಂಗ್ ನೋಡ್ತಾ ಗೊತ್ತಾಯ್ತಲ್ಲ. ಉದಾಹರಣೆ ಕೊಟ್ಟರೆ ಏನು ಅಶೋಕ ಅಧ್ಯಯನ ಶಾಸನಗಳು ಯಾವ ರೀತಿಯಾಗಿದಾವಪ್ಪ, ಯಾವ ರೀತಿ ಪ್ರಾಕೃತ ಭಾಷೆ ಕೊಡ್ತಾರೆ. ಆಮೇಲೆ ಮತ್ತೆ ಈ ಕಾಕಸ್ತವರು ಒಂದು ಕದಂಬರ ಕಾಲದಲ್ಲಿ ಕಾಕಸ್ತವರು ಬರೆದಿರ್ತಕ್ಕಂಥ ಗ್ರಂಥ ಇವೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಇತಿಹಾಸವನ್ನು ರಚಿಸಲಿಕ್ಕೆ ಆಧಾರವಾಗಿರ್ತಕ್ಕಂಥ ಇವು. ನಂತರ ಬರ್ತಕ್ಕಂಥದ್ದು ಈ ನಾಟಕಗಳ ಅಧ್ಯಯನ. ಪ್ರಾಕ್ತನ ಆಧಾರಗಳಲ್ಲಿ ಶಾಸನ ರೀತಿಯಲ್ಲಿ ನಾಣ್ಯಗಳು ಸಹ ನಮ್ಮ ಇತಿಹಾಸ ರಚನೆಗೆ ಸಹಕರಿಸ್ತವೆ. ಯಾವ ರೀತಿಯಾಗಿ ಅಂತಂದ್ರೆ ನಾಣ್ಯಗಳ ಸ್ವರೂಪ ಮತ್ತೆ ವಿಕಾಸ, ಅವುಗಳ ಬೆಳವಣಿಗೆಯನ್ನು ತಿಳಿದುಕೊಳ್ಳಲಿಕ್ಕೆ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ನಾಣ್ಯ ಅಧ್ಯಯನ. ಬೇರೆ ಬೇರೆ ಲೋಹಗಳನ್ನು ಬಳಸ್ತೀವಲ್ಲ, ಮೊದಲು ನೋಡಿರ್ಬೇಕು ಮಧ್ಯ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳು, ಆಮೇಲೆ ಬಂಗಾರದ ನಾಣ್ಯಗಳು ಅಲ್ವಾ, ಪೈಸಾಗಳು ಬರ್ತಾ ಇತ್ತು. ಪೈಸಾ ಗೊತ್ತಲ್ಲ ಅವೆಲ್ಲ ಅವಾಗ ದಿನಗಳಲ್ಲಿ 10 ಪೈಸಾ 5 ಪೈಸಾ ಅಂತ. ಹಂಗಾಗಿ ಅಂತ ನಾಣ್ಯಗಳು ನಾವು ನೋಡಿದ್ವಿ, ನೋಡಿದ್ರೆ ಗೊತ್ತಿಲ್ಲ. ಇವು ಚರಿತ್ರೆಯನ್ನು ರಚಿಸುವಲ್ಲಿ ಬಹಳಷ್ಟು ನಾಣ್ಯಗಳ ಅಧ್ಯಯನದ ಕಾಲಮಾನ ಏನಪ್ಪಾ ಅಂತಂದ್ರೆ ಆ ಕಾಲದಲ್ಲಿ ಆಗಿನ ಧರ್ಮ, ಸಂಸ್ಕೃತಿ, ಆಮೇಲೆ ಆಡಳಿತ, ಅವರ ಒಂದು ಸಾಮಾಜಿಕ ಮತ್ತೆ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅದನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ಇದು ನಾಣ್ಯಗಳು ತಿಳಿದುತ್ತವೆ. ಇದೇನಪ್ಪ ಅಂತಂದ್ರೆ ಈ ಇತಿಹಾಸ ರಚನೆಗೆ ಯಾರು ಮತ್ತೆ ಆಧಾರ ಯಾವ್ದು ಆಧಾರ ಇತಿಹಾಸ ರಚನೆ ಬಂದು ಆಮೇಲೆ ಸಾಹಿತ್ಯ ಆಧಾರಗಳಲ್ಲಿ ಯಾವುದು, ಪ್ರಾರ್ಥನಾ ಆಧಾರಗಳಲ್ಲಿ ಬಳಕೆ ಪುಡಿಕೆ, ಆಮೇಲೆ ಇವೆಲ್ಲ ಏನಪ್ಪ ಅಂತಂದ್ರೆ ಇವು ಇತಿಹಾಸ ರಚನೆ ಬೇಕಾಗಿರ್ತಕ್ಕಂಥ ಗೊತ್ತಾಯ್ತಾ. ನಂತರ ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ. ಸ್ಮಾರಕಗಳು ಮತ್ತೆ ಅವಶೇಷಗಳ ಅಧ್ಯಯನ ಇವು ಸಹ ಏನಪ್ಪಾ ಅಂತಂದ್ರೆ ಪ್ರಾರ್ಥನಾ ಆಧಾರಿತ. ಸ್ಮಾರಕ ಅಂತ ಕೇಳಿದಿರಾ? ಏನು ಸ್ಮಾರಕ ಅಂದ್ರೆ ಒಂದು ಅವಶೇಷಗಳು ಏನು ಸ್ಮಾರಕಗಳು ಮತ್ತು ಅವಶೇಷಗಳು ಅಂದ್ರೇನು? ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆ ಭೌತಿಕ ವಸ್ತುಗಳಲ್ಲಿ ವ್ಯಕ್ತವಾಗುತ್ತೆ ಇಲ್ಲ. ಮನುಷ್ಯನ ಸಾಧನೆಯಿಂದ ವ್ಯಕ್ತವಾಗುತ್ತೆ, ಭೌತಿಕವಾಗಿ ವ್ಯಕ್ತವಾಗುತ್ತೆ. ಇಂಥವುಗಳಲ್ಲಿ ಕೆಲವು ಸ್ತೂಪಗಳು ಅಂತ ಬರ್ತವೆ. ಏನೋ ಸ್ತೂಪಗಳು, ಆಮೇಲೆ ಬಸದಿಗಳು, ಬಸದಿಗಳು, ಆಮೇಲೆ ಅರಮನೆಗಳು ಮತ್ತೆ ದೇವಸ್ಥಾನಗಳು ಕೇಳಿದ್ರಲ್ಲಿ ಅರಮನೆ, ಆಮೇಲೆ ದೇವಾಲಯಗಳು, ಆಮೇಲೆ ಕೋಟೆ ಪತ್ರಗಳು ಅಲ್ಲ ಗೊತ್ತಲ್ಲ ಏನ ಕೋಟೆಗಳು ಮತ್ತು ಇವೆಲ್ಲ ಅವಶೇಷಗಳು ಏನಪ್ಪಾ ಅಂತಂದ್ರೆ ಉದಾಹರಣೆ ನೀವು ಮೈಸೂರಿನಲ್ಲಿ ಏನಿದೆ ಅರಮನೆ ಇದೆ. ಹಂಗಾದ್ರಲ್ಲಿ ಇತಿಹಾಸ ಅಧ್ಯಯನ ಮಾಡ್ಲಿಕ್ಕೆ ಇದ್ದತ್ತಲ್ವದು ಅಲ್ಲಿ ಯಾವ್ಯಾವ ರಾಜಗಳು ವಾಸ ಮಾಡಿದ್ರು, ಯಾವ ರಾಜಗಳು ಆಳ್ವಿಕೆ ಮಾಡಿದ್ರಲ್ಲಿ ಆ ಒಂದು ಇದರಲ್ಲಿ ಅರಮನೆಯಲ್ಲಿ ಅಲ್ವಾ. ಆ ರೀತಿಯಾಗಿರಪ್ಪ ಅಂದ್ರೆ ಈಗಿರ್ತಕ್ಕಂಥ ಒಡೆಯರು ಯಾರು? ಮೈಸೂರಿನ ಒಡೆಯರು. ಈಗಿರ್ತಕ್ಕಂಥ ಒಡೆಯರು ಯಾರು? ಮೈಸೂರಿನ ಒಡೆಯರು. ಲೋಕಸಭಾ ಸದಸ್ಯರು ಹೌದವರು ಯಾರು? ಯದುವೀರ ಒಡೆಯರು ಬಂದರು ಆಯ್ತಾ. ಹಂಗೇನಪ್ಪ ಅಂದ್ರೆ ಅಂತ ಮಹಾರಾಜರು ಎಲ್ಲಿದ್ರು? ಅರಮನೆಯಲ್ಲಿ. ಅದೆಲ್ಲ ಇತಿಹಾಸ ರಚನೆ ಬೇಕಾಗತ್ತಾ ಅಲ್ವಾ, ಇದ್ರಂತೆ. ಆಮೇಲೆ ಮತ್ತೆ ದೇವಸ್ಥಾನಗಳು. ದೇವಸ್ಥಾನಗಳಲ್ಲಿ ಹಂಪಿ ವಿರೂಪಾಕ್ಷ ದೇವಾಲಯ, ಬೇಲೂರು ಹೋದ್ರೆ ಚನ್ನಕೇಶ ದೇವಾಲಯ ಅಲ್ವಾ. ಇವೆಲ್ಲ ಮತ್ತೆ ಹಳೇಬೀಡು ದೇವಾಲಯ,
ಚಾಮುಂಡೇಶ್ವರಿ ದೇವಾಲಯ, ಚಾಮುಂಡೇಶ್ವರಿ ಬೆಟ್ಟದಲ್ಲಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಇತಿಹಾಸ ಅಧ್ಯಯನ ಬೇಕಾಗಿರ್ತಕ್ಕಂಥ ಇವೆಲ್ಲ. ಆಯ್ತಾ? ಮತ್ತೆ ಕೋಟೆಗಳು, ಕೆಂಪು ಕೋಟೆ ಎಲ್ಲಿ ಬರ್ತದ? ದೆಹಲಿಯಲ್ಲಿ ಬರ್ತದೆ ಅಲ್ವಾ? ಅಲ್ಲಿ ಏನ್ ಮಾಡ್ತಾರೆ ಪ್ರತಿ ವರ್ಷ? ರಾಷ್ಟ್ರದಲ್ಲಿ ಯಾರು ಅಲ್ವಾ? ಇದೆಲ್ಲಪ್ಪ ಅಂದ್ರೆ ಕೋಟೆ, ಅಲ್ಲಿ ಕೋಟೆ ಇತ್ತಂತೆ. ಮತ್ತೆ ಬಿಜಾಪುರದ ಗೋಲ್ಗುಂಬಜ್ ಗೊತ್ತಲ್ಲ, ಗೋಲ್ಗುಂಬಜ್ ಬಿಜಾಪುರದಲ್ಲಿ. ಅದೆಲ್ಲ ಏನು ಇತಿಹಾಸ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳು ಇತ್ತು ಅಂತಂದ್ರೆ ನಾವು ಇತಿಹಾಸವನ್ನು ರಚನೆ ಮಾಡಬಹುದು. ಈಗ ಹೋದ್ರೆ ಸುಮ್ಮನೆ ನಾವು ಏನು ಮಾಡ್ತೀವಿ, ಇತಿಹಾಸ ಬೇಕಾಗುತ್ತೆ. ಪ್ರಾಚೀನ ಭಾರತದ ಸ್ಮಾರಕಗಳು ನಾಗರಿಕತೆ ಮತ್ತು ತಂತ್ರಜ್ಞಾನ. ಯಾವ ರೀತಿ ನಾಗರಿಕತೆ ಇತ್ತು ಅಲ್ಲ? ನಾಗರಿಕತೆ, ತಂತ್ರಜ್ಞಾನ ಆಗಿನ ಕಾಲದಲ್ಲಿ ಪ್ರಾಚೀನ ನಾಗರಿಕತೆಗಳು ಕೇಳಿದ್ರ ಕೆಲವು ಯಾವುದು ಪ್ರಾಚೀನ ನಾಗರಿಕತೆಗಳು ಇತ್ತು ಅವರಲ್ಲಿ ಯಾವುದು? ಪ್ರಾಚೀನ ನಾಗರಿಕತೆಗಳು ಈಜಿಪ್ಟ್ ನಾಗರಿಕತೆ, ಆಮೇಲೆ ಹರಪ್ಪ ನಾಗರಿಕತೆ, ಆಮೇಲೆ ನೆನ್ಕೊಳ್ಬೇಕಲ್ಲ, ಈಜಿಪ್ಟು, ಹರಪ್ಪ, ಆಮೇಲೆ ಮೆಹಂಜದಾರೋ ನಾಗರಿಕತೆ. ಇವೆಲ್ಲ ಇದ್ದು ಬರುತ್ತೆ ಯಾವಾಗ? ಇವತ್ತೇನು ಕೆಲವು ಅದಕ್ಕೆ ಆಧಾರಗಳಿದ್ದಾವೆ ಇವತ್ತಿದೆ ಅಂತ. ಅವೆಲ್ಲ ಇದ್ದು ಬರುತ್ತೆ, ಆಧಾರಗಳು ಇದ್ದಾವೆ. ಗೊತ್ತಾಯ್ತಾ? ಆಮೇಲೆ ಅದರ ಸಾಮಾಜಿಕ ಆರ್ಥಿಕ ಸ್ಥಿತಿ. ನಮ್ಮ ಬೇಕಾದಷ್ಟು ರಾಜಮಂತ್ರಿಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಆಳ್ವಿಕೆ ಹೋಗ್ತಾರ. ಅವರೆಲ್ಲ ಅವರ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಇತ್ತು, ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಗೊತ್ತಾ? ಅವರ ಒಂದು ರಾಜರುಗಳ ಸಾಧನೆ ಏನು, ಮತ್ತೆ ಅಶೋಕನ ಸ್ತಂಭಗಳು, ಅಶೋಕನ ಸ್ತಂಭಗಳು, ಆಮೇಲೆ ಅಜಂತ ಮತ್ತು ಎಲ್ಲೋರ ಹೇಳ್ಬೇಕು ನಿಮಗೆಲ್ಲ. ಅಜಂತ ಮತ್ತು ಎಲ್ಲೋರ ಗೊತ್ತಿರೋ ಕೇಳಿದ್ರಿ ಏನೋ? ಕೈಲಾಸನಾಥ ದೇವಾಲಯ, ಎಲ್ಲೋರದ ಕೈಲಾಸನಾಥ ದೇವಾಲಯ. ಅದೇನಪ್ಪ ಅಂತಂದ್ರೆ ಒಂದೇ ಬಂಡೆಯಲ್ಲಿ ಕೇಳಿದಿರಾ? ಅವ್ರು ಒಂದನೇ ಕೃಷ್ಣ ಅಂತ ಬರ್ತಾನೆ. ಅದೇನ್ ಮಾಡಿದ್ರು? ಕೃಷ್ಣ ಯಾರು? ಒಂದನೇ ಕೃಷ್ಣ, ಅಜಂತದಲ್ಲಿರ್ತಕ್ಕಂಥ ದೇವಾಲಯ. ಆಮೇಲೆ ಎಲ್ಲೋರ ಮತ್ತು ಎಲಿಫೆಂಟದಲ್ಲಿ ಕೆಲವು ಗುಹೆಗಳನ್ನ ಕಾಣ್ತೇವೆ ನಾವು. ಏನ್ ಕಾಣ್ತೀವಿ? ಎಲ್ಲೋರ ಮತ್ತು ಎಲಿಫೆಂಟಗಳಲ್ಲಿ ಕೆಲವು ಗುಹೆಗಳನ್ನು ಕಾಣ್ತೀವಿ. ಅವೆಲ್ಲ ಏನ್ ನಮಗೆ ಆಧಾರಗಳಿಂದ ಆಳ್ವಿಕೆ ಮಾಡಿದ್ದಂತೆ ಅಲ್ವಾ? ಅಶೋಕನ ಸ್ತಂಭಗಳು ಇಲ್ಲಿ ಬಂತೆ ಮಲ್ಲ ಬೇಕು ಅಂತಂದ್ರೆ ಅಂದ್ರೆ ಇತಿಹಾಸವನ್ನು ಬೆಳೆಯಬೇಕು. ಮತ್ತೆ ಕರ್ನಾಟಕದ ಬಾದಾಮಿ, ಐಹೊಳೆ ಮತ್ತೆ ಪಟ್ಟದಕಲ್ಲು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಏನು ಭಾರತದ ಭವ್ಯ ಪರಂಪರೆಯ ಕುರುಹುಗಳಿವೆಲ್ಲ. ಭಾರತದಲ್ಲಿ ಎಲ್ಲ ಹೋಗಿರ್ಬೇಕು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಎಲ್ಲ ಹೋಗಿರಲ್ಲ, ಎಲ್ಲ ಕುರುಹುಗಳು. ಮತ್ತೆ ವಿಜಯನಗರ ಸಾಮ್ರಾಜ್ಯ ಕೇಳಿದ್ರು, ಹಂಪೆ ಅಲ್ಲಿ ಕಲ್ಲಿನ ಏನಿರ್ತಂತೆ ಗೊತ್ತಾಯ್ತಿರುತ್ತೆ ಅಲ್ವಾ? ಅಲ್ಲಿ ಕಾಲದಲ್ಲಿ ಬೀದಿಯಲ್ಲಿ ಮಾಡ್ತಾ ಇದ್ರಂತೆ, ಚಿನ್ನ ಮಾಡ್ತಾ ಇದ್ರಂತೆ. ಹೌದಾ? ಇವೆಲ್ಲ ಏನಪ್ಪಾ ಅಂತ ಆಧಾರ ನಮಗೆ ಸಿಕ್ಕಿದಾವೆ. ಹೌದಾ? ಎಲ್ಲ ಸಿಗೋದ್ರಿಂದ ನಾವು ಆಧಾರಗಳನ್ನ ನಾವು ರಚನೆ ಮಾಡ್ತಕ್ಕಂಥದ್ದು. ಭಾರತೀಯ ವಾಸ್ತುಶಿಲ್ಪ ಅತ್ಯಂತ ವಿಶಿಷ್ಟ ಅಂತ. ಭಾರತ ವಾಸ್ತುಶಿಲ್ಪ ವಿಶಿಷ್ಟವಾಗಿ ಯಾಕಪ್ಪ ಅಂತಂದ್ರೆ ಭಾರತ ದೇಶದ ಉದ್ದಗಲಕ್ಕೂ ಹಂಚಿರ್ತಕ್ಕಂಥ ಕೆಲವು ಸ್ತೂಪಗಳು, ಬಸದಿಗಳು ಮತ್ತೆ ಚೈತ್ಯಗಳು ಅಥವಾ ಸಾವಿರಾರು ದೇವಸ್ಥಾನಗಳು ಕಾಲಾಂತರದಲ್ಲಿ ಮೂಡಿಕೊಂಡಿವೆ. ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಬದುಕನ್ನ ನಾವು ಪರೋಕ್ಷವಾಗಿ ಯಾವ ರೀತಿ ನಾವು ತಿಳಿಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಈ ಒಂದು ನಾಣ್ಯಗಳು ಮತ್ತು ಅವಶೇಷಗಳ ಮೂಲಕವಾಗಿ ನಾವು ತಿಳಿತೀವಿ. ಗೊತ್ತಾಯ್ತಾ?
ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ಸ್ಮಾರಕಗಳು ಮತ್ತು ಅವಶೇಷಗಳು ಇಂಥ ಕಾಲದಲ್ಲಿ ಇಂಥ ಆಳ್ವಿಕೆ ಮಾಡಿದ್ರಪ್ಪ ಅಲ್ವಾ. ಅಶೋಕ ಮಹಾರಾಜ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಗಳಿಂದ ಅಶೋಕನ ಸ್ತೂಪಗಳು ಇರ್ತವೆ ಅಲ್ವಾ. ಈ ಬಾದಾಮಿ ಮತ್ತು ಅಂಗಡಿಯಲ್ಲಿ ಏನಿದಾವೆ ಪಟ್ಟದ ಕಲ್ಲುಗಳಂತ ಏನು ಭೂ ಪರಂಪರೆಯನ್ನ ಕಾಣ್ತೀವಿ ನಾವು, ದೇವಾಲಯ ಕಾಣ್ತೀವಿ, ಕೆಲವು ಬಸದಿಗಳನ್ನ ಕಾಣ್ತೀವಿ ಅಲ್ವಾ. ಇವೆಲ್ಲ ಏನಪ್ಪಾ ಅಂತಂದ್ರೆ ನಮಗೆ ಈ ಒಂದು ಇತಿಹಾಸವನ್ನು ವರ್ಣಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ನಂತರ ಬರ್ತಕ್ಕಂಥದ್ದು ಈ ಜಯ ಶ್ರೀರಾಮ್ ಈ ಮೌಖಿಕ ಆಧಾರಗಳು ಅಂತ ಮಾಡ್ತೇವೆ. ಲಿಖಿತ ಮತ್ತು ಮೌಖಿಕ ಅಂತ ಎರಡು ಗೊತ್ತಿರಬೇಕಲ್ವ. ಲಿಖಿತ ಅಂದ್ರೆ ಏನು? ಲಿಖಿತ ಮತ್ತೆ ಲಿಖಿತ ಅಂತ ಲಿಖಿತ ಮತ್ತು ಮೌಖಿಕ. ಲಿಖಿತ ಕೇಳಿದ ಲಿಖಿತ ಅಂದ್ರೆ ಏನು? ಬರೆಯೋದು. ಮೌಖಿಕ ಅಂದ್ರೆ ಹೆಂಗ್ ಕೇಳ್ತಾರೆ? ಹೆಂಗೆ ಕಿವಿ ಹೆಂಗ್ ಕೇಳ್ತಾರೆ? ಹೆಂಗ್ ಕೇಳ್ತೀರಿ? ಕಥೆ ಇದ್ದಪ್ಪ ಒಂದು ಕಥೆ ಹೆಂಗೆ ಒಂದು ಕಥೆ ತುಂಬ ಮಧ್ಯದಲ್ಲಿ ಹೇಳ್ತಾ ಇರ್ತಾರೆ. ಏನಂತ? ಒಂದಾನೊಂದು ಊರಲ್ಲಿ ಒಬ್ಬ ರಾಜ ಇದ್ದ. ಅವನೇ ಮಾಡ್ತಿದ್ದ 3 ಅಕ್ಷರ ಮಾಡ್ತಿದ್ದ ಅಲ್ವೇ? ಊರನ್ನು ಆಡ್ತಿದ್ದ. ಅವನೆಲ್ಲ ಹೇಳ್ಬೇಕಾಯ್ತು, ಭಕ್ತಿಯಿಂದ ಗೌರವದಿಂದ ಕಾಣಬೇಕಾಗಿತ್ತವನ ಅದಾಯ್ತಾ. ಹಿಂಗೇನಪ್ಪ ಕಥೆ ಮಧ್ಯೆ ಹೇಳ್ತಾ ಇರ್ತಾರೆ. ಈಗೆಲ್ಲ ಕಥೆ ರಾಮಲ್ಲ ಕಡಿಮೆ ಆದರೂ ಸಹ ಅದನ್ನು ಉಳಿಸಬೇಕು ಅಂತ ಹಿಂದೆ ಇರ್ತಕ್ಕಂಥ ಈ ಒಂದು ಕಥೆಯನ್ನ, ಲಾವಣಿಗಳನ್ನ, ನಿಮ್ಮಲ್ಲಿ ಆಡ್ತಾ ಲಾವಣಿಗಳು, ಈ ಪದಗಳು ಇವೆಲ್ಲ ಏನಪ್ಪ ಅಂತಂದ್ರೆ ಹಿಂದೆ ಆಗಿರ್ತಕ್ಕಂಥದ್ದನ್ನು ನಾವು ಉಳಿಸಬೇಕಂತೀವಿ, ಹಿಂದಿನ ಪರಂಪರೆ. ಇಲ್ಲಿ ಮೌಖಿಕ ಅಂತಂದ್ರೆ ಭಾರತ ಬಹುಮುಖಿ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಏನಪ್ಪ ಅಂತಂದ್ರೆ ಆಧಾರಗಳು ಬಳಸಬೇಕಾಗುತ್ತದೆ. ಇದನ್ನ ಮೌಖಿಕ ಆಧಾರಗಳನ್ನ ಮಾನವ ತನ್ನ ಅನುಭವ ಮತ್ತು ನೆನಪುಗಳ ಮೂಲಕವಾಗಿ, ಮೌಖಿಕವಾಗಿ ಅನುಭವ ಅಂತಂದ್ರೆ ನೆನಪು ಮೂಲಕವಾಗಿ, ಅದರ ಹಾಡಿನ ಮೂಲಕವಾಗಿ ಅದು ಹಾಡು ಹೇಳೋದು, ಆಮೇಲೆ ಈ ಕಾವ್ಯ ಲಾವಣಿ, ಕೆಲವು ಕಾವ್ಯಗಳನ್ನ, ಲಾವಣಿಗಳನ್ನ, ಲಾವಣಿ ಪದ ಅಂತ ಗೊತ್ತಾ? ಕೇಳಿದ್ರ? ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ಏನಪ್ಪ ಅಂತಂದ್ರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅಂತ. ಅಂದ್ರೇನು? ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಏನಪ್ಪ ಅಂತಂದ್ರೆ ಅದು ಒಂದು ಲಿಖಿತ ಪರಂಪರೆಯಿಂದ ಆರಂಭವಾಗಿರುತ್ತದೆ. ಅವರು ಒಂದು ನಂತರ ಏನಾಗುತ್ತಪ್ಪ ಅಂತಂದ್ರೆ ಲಿಖಿತವಾಗಿ ಹಾಡುವುದರ ಮೂಲಕ ಒಂದು ಮೌಖಿಕವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಮಾಡಬೇಕು ಅಂತಂದ್ರೆ ಈ ಸಂಪ್ರದಾಯ ಮತ್ತು ನಮ್ಮ ಚರಿತ್ರೆ ಪ್ರಾರಂಭಗೊಳ್ಳುವುದಕ್ಕೆ, ನಮ್ಮ ಆಚರಣೆಗಳು ಸಂಪ್ರದಾಯಗಳೆಲ್ಲ ಮಾಡ್ತಾ ಗೊತ್ತಾ? ಹಬ್ಬಗಳನ್ನು ಮಾಡ್ತೀರಿ, ಹಬ್ಬಗಳ ಜಾಗರಣೆ ಮಾಡ್ತೀರಿ, ಅಲ್ಲಿ ಮಾಡ್ತೀರಿ, ಭವಿಷ್ಯಗಳನ್ನು ಮಾಡ್ತಕ್ಕಂಥದ್ದು, ಲಾವಣಿ ಪದ ಆಗ್ತಕ್ಕಂಥದ್ದು ಅಲ್ವಾ? ಅಂತೆಲ್ಲ ಇತ್ತು. ಈಗೆಲ್ಲ ಆ ರೀತಿ ವಾತಾವರಣ ಇಲ್ಲ. ಮತ್ತೆಲ್ಲ ಕೆಲವು ಲಾವಣಿಗಳು, ಪದಗಳು ಅವೆಲ್ಲ ಆಡ್ತಾ ಇತ್ತು ಒಂದು ತಲೆಮಾರಿಂದ ತಲೆಮಾರಿಗೆ. ಹಾಗಾಗಿ ಅದನ್ನು ನಾವು ಈ ಭಾರತ ಚರಿತ್ರೆಯ ಪ್ರಾರಂಭದಕ್ಕಿಂತ ಮುಂಚಿತವಾಗಿ ಮೌಖಿಕವಾಗಿ ಪರಂಪರೆ ಮೂಲಕ ವೇದಗಳು ಲಿಖಿತ ಸ್ವರೂಪವನ್ನು ಪಡೆದುಕೊಳ್ಳುವ ಮೂಲಕ, ಯಾರು ವೇದಗಳು ಕೇಳಿದ್ರ? ಯಾರು ವೇದಗಳು ಅಂದ್ರೆ? ವೇದ ಅಂದ್ರೆ ವೇದ ಅಂದ್ರೆ ಜ್ಞಾನ. ವೇದಗಳೆಷ್ಟು? ವೇದಗಳು ಸಹ ನಮ್ಗೆ ಏನಪ್ಪ ಅಂತಂದ್ರೆ
ಲಿಖಿತ ಸ್ವರೂಪವನ್ನು ಪಡೆದುಕೊಳ್ಳುವ ಮೂಲಕ ಏನ್ ಮಾಡುದು, ತನ್ನ ತಲೆಮಾರುಗಳನ್ನು ಮೌಖಿಕ ಪರಂಪರೆಯಲ್ಲಿ ತೋರಿಸ್ತೇವೆ. ಅದಾಯ್ತಾ? ನಂತರಪ್ಪ ಅಂತ ಐತಿಹ್ಯಗಳು ಅಂತ ಬರ್ತಾರೆ. ಇವೇನ ಬಂದಿದ್ದು ಸಹ ಮೌಖಿಕ ಆಧಾರಗಳು ಗೊತ್ತಾಯ್ತಾರೆ. ಯಾವ ಅಂತ ನಿಮಗೆ ಮೌಖಿಕ ಆಧಾರಗಳು ಇತಿಹಾಸ ರಚನೆಗೆ ಯಾವ ರೀತಿ ಬೇಕಾಗ್ತವೆ? ಯಾವ್ಯಾವ ಮೌಖಿಕ ಆಧಾರಗಳು? ಯಾವುದು ಯಾವ ಮೌಖಿಕ ಆಧಾರಗಳು? ಹಾಡು, ಆಮೇಲೆ ಲಾವಣಿ, ಕಾವ್ಯ, ಇವೆಲ್ಲ ಏನಪ್ಪಾ ಅಂತಂದ್ರೆ ಮೌಖಿಕ ಆಧಾರಗಳು. ಈಗ ಐತಿಹ್ಯಗಳು ಅಂತ ಬರ್ತವೆ. ಐತಿಹ್ಯಗಳು ಐತಿಹ್ಯಗಳು ಅಂತೇಳಿ ಆಯ್ತಾ? ಏನು ಐತಿಹ್ಯಗಳು? ಏನು ಹೊಸ ಹೊಸ ಪದ ಅಂತ ಕೇಳಬಹುದು. ಏನೋ ಏನು ಹೊಸ ಪದ ಅಂತ ಕೇಳಬಹುದು. ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿಯನ್ನ, ಅವರ ಘಟನೆಯನ್ನ, ಪರಂಪರೆಗಳ ಕುರಿತಾದಂತಹ ಇದು ಒಂದು ವ್ಯಕ್ತಿ, ಒಂದು ಘಟನೆ, ಆಮೇಲೆ ಒಂದು ಪರಂಪರೆಯ ಕುರಿತು ನಾವು ಮಾಡ್ತೀವಿ. ಕೆಲವು ವ್ಯಕ್ತಿಯ ಪುರಾಣಗಳು, ಸ್ಥಳ ಪುರಾಣಗಳು ಅಂತ ಕೆಲವು ಊರಿಗೆ ಹೋದ್ರೆ ಅದರಾಗಿರ್ತಕ್ಕಂಥ ಪುರಾಣ ಇದೆ. ಕುಂದ ವಿದ್ಯಾವತಿ ಪುರಾಣ, ಸ್ಥಳ ಪುರಾಣ. ಬೆಂಗಳೂರಿನ ಕೇಂದ್ರ ಬೆಂದಪಾಡವರು ಗೊತ್ತಲ್ಲ, ಬೆಂದಪಾಡವರು ಬೆಂಗಳೂರು ಅಂತ ಪ್ರತಿಯೊಂದು ಸ್ಥಳಕ್ಕೆ ಸ್ಥಳ ಪುರಾಣಗಳನ್ನ ಸಾಮಾನ್ಯ ಚರಿತ್ರೆಯಲ್ಲಿ ನೇರ ಮಾಹಿತಿಯನ್ನು ನೀಡುವುದಿಲ್ಲ. ಐತಿಹ್ಯಗಳನ್ನ ನೇರ ಮಾಹಿತಿಗಳನ್ನು ನೀಡುವುದಿಲ್ಲ. ಇವು ನೀಡುವ ಪರೋಕ್ಷ ಮಾಹಿತಿಯನ್ನ ಇತಿಹಾಸ ರಚನೆ ಮಾಡುವಲ್ಲಿ ಏನಪ್ಪ ಅಂದ್ರೆ ಪರೋಕ್ಷವಾಗಿ, ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂತ ಹೇಳ್ತೀವಿ. ಪ್ರತ್ಯಕ್ಷ ಅಂದ್ರೆ ಏನು? ನೇರವಾಗಿ. ಪರೋಕ್ಷ ಅಂದ್ರೆ ಅದು ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಏನಪ್ಪಾ ಅಂತಂದ್ರೆ ಪರೋಕ್ಷವಾಗಿ ಕೆಲವು ಮಾಹಿತಿಯನ್ನ ಇತಿಹಾಸವನ್ನು ರಚಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಹಾಗಾಗಿ ಇತಿಹಾಸಕಾರರು ಸಮಾಜದ ನಂಬಿಕೆಯನ್ನ ಸಮಾಜದ ನಂಬಿಕೆಯನ್ನು ತಿಳಿಸ್ತಾರೆ. ನಂಬಿಕೆ ಬೇಕು, ನಮ್ಮ ನಂಬಿಕೆ. ಮತ್ತೆ ವ್ಯಕ್ತಿಯ ವೈಭವವನ್ನ ಸ್ಥಳದ ಮಹಿಮೆಯನ್ನ, ಆ ಸ್ಥಳದ ಮಹಿಮೆ ಏನಿದೆ, ಯಾವ ಉದಾಹರಣೆ ಹೇಳ್ತೀನಿ ನೀವು ಗೊತ್ತಿರುತ್ತೆ. ನೀವು ಯಾವ್ದಾರ ಒಂದು ಸ್ಥಳದ ಉದಾಹರಣೆ, ಈ ಸ್ಥಳದ ಮಹಿಮೆ ಹೇಗಿದೆ ಸರ್ ಅಂತ ಹೇಳ್ಬೋದು. ನಿಮ್ಮ ಪ್ರಸಿದ್ಧವಾಗಿರ್ತಕ್ಕಂಥ ಬಾಲಕಂತ ಕೆಲವೊಂದು ಸ್ಥಳದ ಮಹಿಮೆ ಅಲ್ವಾ? ಅದು ಯಾವ ರೀತಿ ಇವೆಲ್ಲೇನಪ್ಪ ಅಂತಂದ್ರೆ ಈ ಒಂದು ಐತಿಹ್ಯವನ್ನ ತಿಳಿಸುತ್ತೇವೆ. ಧಾರ್ಮಿಕ ಸ್ಥಳಗಳ ಮತ್ತು ಸ್ಥಳ ಪುರಾಣಗಳನ್ನು ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಗೊತ್ತಾಯ್ತಾ? ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ನಾವು ಇದನ್ನೆಲ್ಲ ಏನಪ್ಪ ಅಂದ್ರೆ ಇತಿಹಾಸ ರಚನೆ ಆಧಾರಗಳು. ಗೊತ್ತಾಯ್ತಾ? ಅದೇ ಗೊತ್ತಾಯ್ತಲ್ಲ ಆಧಾರಗಳು ಅಂತಂದ್ರೆ ಏನು ಹೇಳ್ತಾರೆ ಯಾರು? ಚಿನ್ನ ಆಧಾರಗಳು. ಆಧಾರ ಶಾಖೆಗಳಿದ್ದಾನೆ. ಮೂಲ ಸಾಮಗ್ರಿಗಳು ಅಲ್ವಾ ಆಧಾರಗಳು. ಆಧಾರ ಎಷ್ಟು ವಿಧ? ಯಾವ್ಯಾವುದು? ಪ್ರಾರ್ಥನಾ ಆಧಾರ. ಅದಾಯ್ತಾ? ಆಮೇಲೆ ಸಾಹಿತ್ಯ ಆಧಾರಗಳಲ್ಲಿ 52 ಇದೆ. ಯಾವುದು? ಅಮಿತು ದೇಶಿ ಸಾಹಿತ್ಯ ಮತ್ತೆ ದೇಶೀಯ ಸಾಹಿತ್ಯ. ಆಮೇಲೆ ಪ್ರಾರ್ಥನಾ ಆಧಾರಗಳಲ್ಲಿ ಯಾವ್ದು ಬರ್ತವೆ? ಮಡಿಕೆ ಕುಡಿಕೆಗಳು ಇವೆಲ್ಲ, ಮತ್ತೆ ಇದರಿಂದ ಅವಶೇಷಗಳು, ಆಮೇಲೆ ಸ್ಮಾರಕಗಳು, ಭೌತಿಕ ಆಧಾರ, ರೀತಿಯ ಇವೆಲ್ಲ ಏನಪ್ಪ ಅಂತಂದ್ರೆ ಇತಿಹಾಸದಲ್ಲಿ ಬೇಕಾಗಿರ್ತಕ್ಕಂಥ ಮೂಲ ಆಧಾರಗಳು. ಗೊತ್ತಾಯ್ತಾ? ಇವಿಲ್ಲದೆ ಹೋದ್ರೆ ನಾವು ಇತಿಹಾಸವನ್ನು ಮಾಡಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಈ ಒಂದು ಮಾಡ್ತಾ ಬಂದು